ನೀ ಏನೇ ಹೇಳೋ ಲಕ್ಷ್ಮಿ, ಆ ರೈತರ ಮಕ್ಕದಾಗಿನ ಖುಷಿ ನೋಡಿದ್ರೆ ನನಗೂ ಭಾರಿ ಖುಷಿ ಆಯ್ತು ನೋಡು. ಹೌದು ಅಂದರೆ ರೈತರ ಹಾರೈಕೆ, ಗುರುಗಳ ಆಶೀರ್ವಾದದಿಂದ ನಮ್ಮ ಮಗ ಖಂಡಿತ ದೀರ್ಘಾಯುಷಿ ಆಗ್ತಾನೆ. ಅಪ್ಪರೇ ಏನಪ್ಪ? ಒಂದು ಖುಷಿಯಾಗಿರೋ ವಿಚಾರ. ಏನು ಅದು? ನಾನಿವತ್ತು ಒಬ್ಬ ಮಹಾತ್ಮರನ್ನ ನೋಡಿದೆ. ಮಹಾತ್ಮರು ನೋಡಿದ್ಯಾ? ಎಲ್ಲೋದು? ಊರವ್ರಿಗೆ ಕರಡಿ ಕಾಡಿದೆಯಲ್ಲ, ಅಲ್ಲಿ ಪ್ರಾಣದೇವ್ರ ಮೂರ್ತಿ ಇತ್ತಲ್ವೇ? ಹೌದು, ಪುರಾತನ ಮೂರ್ತಿ. ಆ ಊರಿಗೂ ಈ ಊರಿಗೂ ಜಗಳ ಆಡಬಾರ್ದು ಅಂತೇಳಿ ಪೂಜೆ ಮಾಡೋದನ್ನ ಬಿಟ್ಟಿದ್ರಲ್ಲ, ಅದೇ ಹೌದಲ್ಲ? ಹೌದು ಅಪ್ಪವ್ರೆ, ಅದೇ. ಅಲ್ಲೊಬ್ರು ದಿವ್ಯ ಸ್ವರೂಪಿ ಯೋಗಿಗಳು ತಮ್ಮ ಶಿಷ್ಯರ ಜೊತೆ ಬೀಡ್ಬಿಟ್ಟಿದ್ದಾರೆ. ಅವ್ರು ಯಾರ್ದು ಅಂತ ಕೇಳಿದೆ ನೀನು? ಇಲ್ಲ ಅಪ್ಪವ್ರೆ, ಅವರು ನೋಡಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗೋಯ್ತು. ಅದಕ್ಕೆ ಈ ವಿಚಾರ ತಮಗೆ ತಿಳಿಸೋಣ ಅಂತ ಓಡ್ ಬಂದೆ. ಭಾಳ ಒಳ್ಳೆ ಸುದ್ದಿ ಹೇಳಿ ನೋಡಪ್ಪ. ನಡಿ ಹೋಗೋಣ. ಏನು ಅಂದರೆ ಈತ ಹೇಳೋದೆಲ್ಲ ಕೇಳ್ತಾ ಇದ್ರೆ ಅವರು ಯಾರೋ ಮಹಾ ತೇಜಸ್ವಿನೇ ಇರಬೇಕು. ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿ ಪಾತ್ಪೂಜೆಗೆ ಆಹ್ವಾನಿಸಬಾರ್ದೆ? ನಾನು ಹಂಗೆ ಅಂದ್ಕೊಂಡೆ. ನಾಳೆ ನನ್ನ ಮಗನಿಗೋಸ್ಕರ ಪೂಜೆ ಮಾಡ್ತಾಯಿದ್ದೀವಿ. ಗುರುಗಳು ಕರೆದು ಪಾತ್ಪೂಜೆ ಮಾಡಿ ಅವನಿಗೆ ಆಶೀರ್ವಾದ ಮಾಡಿದರೆ ಅದೋ ದೊಡ್ಡ ಶ್ರೇಯಸ್ಸಾಕತ್ತೆ. ಹೌದು, ಸದ್ಗುರುಗಳ ಸೇವೆ ಮಾಡೋದಕ್ಕಿಂತ ಬೇರೆ ಪುಣ್ಯ ಏನಿದೆ? ಆಯಿತು, ನಾನು ಈಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. सहस्रापात् सभूमिं विश्वतो हृत्वात्यातिष्ठत्तशाङ्कुलम् उत्तप्तात्युत्कटत्विट् प्रकटकटकटध्वान संघट्टनोद्यत् विद्यत् व्यूढस्फुलिंग प्रकर विकिरणोत्क्वाथिते बाधितांगान् उद्गाढं पात्यमाना तमसि ततैतः किंकरैः पंकिलेते पंक्तिर्ग्रावणां गरिम्णा ग्लपयति हि भवद्वेषिणां विद्वदाद्य हनुमते नमः। ಅದೇನು ಕರ್ಮ ಗೋವಿಂದ, ಒಂದು ಮಡಿ ಇಲ್ಲ, ಮೈಲ್ಗೆ ಇಲ್ಲ. ಕಾಡು ಜನಗಳ ಹಾಗೆ ಇಲ್ಲಿ ಬೇಯಿಸ್ಕೊಂಡು ತಿನ್ನೋಕ್ಕಾಗುತ್ತಾ? ಇದಕ್ಕೆ ವನಭೋಜನ ಅಂತ ಹೆಸರು ಬೇರೆ. ಹಾಯ್ ಆಚಾರ್ಯರೇ, ಆಶ್ರಮವಾಸಿಗಳಿಗೆ ಕಾಡು ನಾಡು ಎಲ್ಲ ಒಂದೇ. ಸದಾ 4 ಗೋಡೆಯ ಮಧ್ಯೆ ಭಟ್ರು ಮಾಡೋ ಅಡುಗೆ ತಿಂದು ತಿಂದು ಬೇಸರವಾಗಿದೆ. ಪ್ರಕೃತಿ ನಡುವೆ ಭೋಜನ ಮಾಡೋದು ಹೊಸ ಅನುಭವ ಆಚಾರ್ಯರೇ. ಅದಕ್ಕೆ ಯಾಕೆ ಗೊಣಗ್ತೀರಿ? ನಿಮ್ಮ ಕೆಲಸ ನೋಡ್ಕೊಂಡು ಹೋಗ್ಬೋದಲ್ವಾ ಗೋವಿಂದ? ನಮಸ್ತೆ. ನಮಸ್ಕಾರ. ಇವರು ನಮ್ಮ ಅಪ್ಪರು, ಈ ಊರಿನ ಹಿರಿಯರು, ರಘುನಾಥ ದೇಸಾಯಿ ಅಂತ ಇವ್ರ ಹೆಸರು. ಇಲ್ಲಿ ಒಬ್ಬ ಮಹಾತ್ಮರು ಬಂದಿದ್ದಾರೆ ಅಂತ ನಮ್ಮ ಹುಡುಗ ಹೇಳಿದ. ಅವರು ಮಹಾ ತೇಜಸ್ವಿಗಳಂತೆ. ನಿಮಗೆ ನಾವು ತೇಜಸ್ವಿಯಾಗಿ ಕಾಣ್ತಾ ಇಲ್ವಾ? ಸೂರ್ಯನ ಎದುರಿಗೆ ಕನ್ನಡಿ ಇಟ್ಟರೆ ಸೂರ್ಯನೇ ಕಾಣ್ತಾನೆ. ಹಾಗಂತ ಅವನ್ನೇ ಸೂರ್ಯ ಅಂತ ಕರೆಯೋಕ್ಕಾಗುತ್ತಾ? ನಾವು ಕುಂಭಕೋಣ ಮಠದಿಂದ ಬಂದಿದ್ದೀವಿ. ಶ್ರೀ ರಾಘವೇಂದ್ರ ತೀರ್ಥರು ನಮ್ಮ ಗುರುಗಳು. ಏನು, ರಾಘವೇಂದ್ರ ತೀರ್ಥರು ಬಂದಿದ್ದಾರೆ? ಹೌದು. ಆಹಾ, ಎಂಥ ಸುವಾರ್ತೆ! ತಮ್ಮ ಗುರುಗಳ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೆ. ಮಹಾವಿದ್ವಾಂಸರು, ವೀಣಾ ಪಂಡಿತರು, ಬಾಲ್ಯದಲ್ಲಿಯೇ ಮಹಾರಾಜರನ್ನು ಮೆಚ್ಚಿಸಿ ಸನ್ಮಾನವನ್ನು ಪಡೆದಂಥವರು, ಪಂಡಿತ ಪಾಮರರನ್ನು ಮೆಚ್ಚಿಸಿ ಸಾಹಿತ್ಯ ಸಾಧನೆಯಲ್ಲಿ ಪರಿಮಳಾಚಾರ್ಯ ಅಂತ ಬಿರುದು ಪಡೆದಂಥವ್ರು. ಅವರ ಸಾಧನೆ ಒಂದೇ ಎರಡೇ. ಅಂಥ ಮಹಾತ್ಮರು ನಮ್ಮೂರಿಗೆ ದಯಮಾಡಿಸಿದ್ದು ನಮ್ಮ ಪುಣ್ಯ. ಸಾಕು ಸಾಕು, ಈಗ ಬಂದಿರೋ ವಿಷಯ ಏನು ಹೇಳಿ. ಅವ್ರನ್ನ ನಮ್ಮ ಮನೆಗೆ ಆಹ್ವಾನಿಸಿ ಪಾದಪೂಜೆ ಮಾಡಬೇಕು ಅಂತ ನಮ್ಮ ಆಸೆ. ತಾವು ಗುರುಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಗುರುಗಳು ಧ್ಯಾನದಲ್ಲಿದ್ದಾರೆ, ನೋಡ್ಕೊಂಡು ಬರ್ತೀನಿ.
ಸ್ವಲ್ಪ ಕಾಯಿರಿ. ಗುರುಗಳೇ, ರಘುನಾಥ ದೇಸಾಯಿ ಅವರು ಬಂದಿದ್ದಾರೆ. ತಮ್ಮ ದರ್ಶನಕ್ಕಾಗಿ ನಿರೀಕ್ಷಿಸ್ತಾ ಇದ್ದಾರೆ. ಅಗತ್ಯವಾಗಿ ಕರೆದುಕೊಂಡು ಬನ್ನಿ. ಸಕಲೇಶ್ವರ್ಯ ಪ್ರಾಪ್ತಿರಸ್ತೆ. ಗುರುಗಳೇ, ತಮ್ಮ ಮಹಾತ್ಮೆ ಬಗ್ಗೆ ಬಹಳಷ್ಟು ಕೇಳಿದ್ದೆ. ಇವತ್ತು ಅದನ್ನು ಕಣ್ಣಾರೆ ನೋಡೋಂಥ ಅವಕಾಶ ನನಗೆ ಬಂತು. ಗುರು ಹಿರಿಯರನ್ನ, ವಿದ್ವಜ್ಜನರನ್ನ ಗೌರವಿಸುವ ನಿಮ್ಮಂತಹ ಸಹೃದಯರನ್ನು ಭೇಟಿ ಮಾಡುವುದು ನಮ್ಮ ಸುಕೃತವೂ ಹೌದು ದೇಸಾಯಿ ಅವರೇ. ಅದು ನನ್ನ ಮಹಾಭಾಗ್ಯ ಗುರುಗಳೇ. ತಾವು ಈ ಭಕ್ತನ ಮನೆಗೆ ಬಂದು ನಮ್ಮ ಅಲ್ಪ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ತಾವು ನನ್ನ ಮನೆಗೆ ಬಂದು ನನ್ನ ಪತ್ನಿ, ನನ್ನ ಮಗ ಮತ್ತು ನಮ್ಮ ಊರಿನ ಜನಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಗಬಹುದು. ಆದರೆ ಇವತ್ತು ನಮಗೆ ವನಭೋಜನ ಅಂತ ಪ್ರಾಣದೇವರ ಆಜ್ಞೆಯಾಗಿದೆ. ನಿಮ್ಮ ಮನೆಗೆ ನಾವು ನಾಳೆ ಬರುತ್ತೇವೆ. ಧನ್ಯನಾದ ಗುರುಗಳೇ. ನಾವೆಲ್ಲ ತಮ್ಮ ಆಗಮನಕ್ಕಾಗಿ ಕಾಯ್ತಾ ಇರ್ತೀವಿ. ಅಗತ್ಯವಾಗಿ. ಸ್ವಾಮಿ, ನಿನ್ನ ದರ್ಶನವನ್ನು ಕೊಟ್ಟು ನಮ್ಮನ್ನು ಇಲ್ಲೇ ಉಳಿಸಿಕೊಂಡಿದ್ದು ಇದೇ ಕಾರಣಕ್ಕಾಗಿ ಅಲ್ವಾ ಸ್ವಾಮಿ? ಸಮುದ್ರದ ಉಪ್ಪು ಬೆಟ್ಟದ ನಲ್ಲಿಕಾಯಿಯಂತೆ ನಮ್ಮಿರುವರನ್ನು ಒಂದಾಗಿಸಿದ್ದೀಯಾ ಎಂದರೆ ಏನೋ ದೃಢವಾದ ಸಂಕಲ್ಪ ಇದೆ ಎಂದರ್ಥ. ಇರಲಿ, ಪ್ರಶ್ನೆಯೂ ನೀನೆ, ಉತ್ತರವೂ ನೀನೆ. ಪ್ರಾಣನಾಥ.